ನಾಗರ ಪಂಚಮಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ? ಈ ದಿನದಲ್ಲಿ ಯಾವ ರೀತಿಯ ಪೂಜೆ ಹಾಗೆ ಆಚರಣೆಗಳನ್ನು ಮಾಡಬೇಕು? ಪರಶುರಾಮ ಸೃಷ್ಟಿಯ ಈ ಕರಾವಳಿಯ ನಾಗನ ಆರಾಧನೆ ಬಹಳ ವಿಶೇಷವಾದಂತಹ ಆರಾಧನೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂತಹ ಮಾತು ಇದೆ. ಕೇವಲ ಭೂಮಿಯಲ್ಲಿ ಮಾತ್ರ ಸರ್ಪಗಳು ಇರುವುದಲ್ಲ, ಪಾತಾಳ ಲೋಕದಲ್ಲಿಯೂ ಸರ್ಪಗಳಿವೆ, ಅಂತರಿಕ್ಷ ಲೋಕದಲ್ಲಿಯೂ ಕೂಡ ಸರ್ಪಗಳಿವೆ. ಈ ಎಲ್ಲ ಸರ್ಪಗಳಿಗೆ ಕೂಡ ನಮೋ ಅಸ್ತು. ಒಂದು ನಾಗನ ಆರಾಧನೆಯನ್ನು ಮಾಡಿದರೆ ಎಲ್ಲ ದೇವರ ಆಶೀರ್ವಾದವನ್ನು ಪಡೆಯುವಂತಹ ದಿವ್ಯವಾದಂತಹ ಒಂದು ಶಕ್ತಿ ಇರುವಂತಹ ಆರಾಧನೆ ನಾಗನ ಆರಾಧನೆ. ಯಮುನಾ ನದಿಯಲ್ಲಿ ಕಾಳಿಂಗ ನರ್ತನವನ್ನು ಮಾಡಿ ಕಾಳಿಂಗನ ಮದವನ್ನು ಅಡಗಿಸಿದಂತಹ ದಿನವೂ ಕೂಡ ನಾಗರ ಪಂಚಮಿ ಅಂತ ಹೇಳ್ತಾರೆ. ನಿಜದ ನಾಗರ ಕಂಡರೆ ಎಲ್ಲರೂ ಕೂಡ ಹೆದರುತ್ತಾರೆ. ಕಲ್ಲಿನ ನಾಗನ ಕಂಡರೆ ಎಲ್ಲರೂ ಕೂಡ ಪೂಜಿಸ್ತಾರೆ. ನಾಗನಿಗೆ ಎಷ್ಟು ಶಕ್ತಿ ಉಂಟು ಅದನ್ನು ನಮ್ಮ ಯಾರಿಂದಲೂ ಕೂಡ ಅಳೆಯಲೇ ಸಾಧ್ಯವಿಲ್ಲ, ಹಾಗೂ ಆ ಆರಾಧನೆ ಅಳಿಯಲು ಕೂಡ ಸಾಧ್ಯವಿಲ್ಲ. ಅಂತಹ ಒಂದು ದೊಡ್ಡ ಶಕ್ತಿ ನಾಗನಿಗೆ ಇದೆ. ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುವಂತಹದ್ದು ಹುತ್ತಗಳ ಮಣ್ಣಿಗೆ. ಪೂಜೆ ಮಾಡಿದರೆ ಫಲ ಸಿಗ್ತದೆಯೋ ಅನ್ನೋದಕ್ಕಿಂತ ಪೂಜೆ ಮಾಡದೇ ಇದ್ದರೆ ದೊಡ್ಡದಾದಂತಹ ದೋಷ ಬರ್ತದೆ ಅನ್ನೋದನ್ನು ಹಿರಿಯರು ನಮಗೆ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾವಿಗೆ ಹಾಲನ್ನೆರೆದು ಹುತ್ತಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಕೃತಿಯ ಆರಾಧನೆಯೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಪವಿತ್ರ ಹಬ್ಬವೇ ನಾಗರ ಪಂಚಮಿ. ಶ್ರಾವಣ ಮಾಸದ ಈ ವಿಶೇಷ ದಿನದಂದು ನಾಗರ ಹಾವನ್ನು ದೇವರ ಸ್ವರೂಪವಾಗಿ ಪೂಜಿಸುವುದು ನಮ್ಮ ಪರಂಪರೆ. ಹಾವನ್ನು ಕಂಡಾಗ ಹೆದರುವವರೇ ಜಾಸ್ತಿ, ಆದರೆ ಅದೇ ಹಾವಿಗೆ ನಮಸ್ಕರಿಸಿ ನೈವೇದ್ಯ ಬಿಟ್ಟು ಪ್ರಾರ್ಥಿಸುವ ವಿಶೇಷ ದಿನವೇ ನಾಗರ ಪಂಚಮಿ. ನಾಗರ ಪಂಚಮಿಯಂದು ನಾಗದೇವರಿಗೆ ಪೂಜೆ ಸಲ್ಲಿಸುವುದು, ಹಾಲು, ಹೂವು, ಅರಶಿನ ಸೇರಿದಂತೆ ವಿವಿಧ ರೀತಿಯಲ್ಲಿ ನಾಗದೇವರನ್ನು ಆರಾಧಿಸುವುದು ನಮ್ಮ ಸಂಪ್ರದಾಯ ಕೂಡ ಹೌದು. ಆದರೆ ಈ ಆಚರಣೆಗಳ ಹಿಂದೆ ಇರುವಂತಹ ಧಾರ್ಮಿಕ ಹಿನ್ನೆಲೆಗಳೇನು? ನಾಗರ ಪಂಚಮಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ? ಈ ದಿನದಲ್ಲಿ ಯಾವ ರೀತಿಯ ಪೂಜೆ ಹಾಗೆ ಆಚರಣೆಗಳನ್ನು ಮಾಡಬೇಕು? ಈ ರೀತಿಯ ಎಲ್ಲ ಪ್ರಶ್ನೆಗಳು ನಮ್ಮಲ್ಲೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಾಗರ ಪಂಚಮಿಯ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಾಗಿ ನಮ್ಮೊಟ್ಟಿಗೆ ಇದ್ದಾರೆ ಧಾರ್ಮಿಕ ಪುರೋಹಿತರು, ಅರಂಬೂರು ಭಾರದ್ವಾಜ ಆಶ್ರಮದ ಅಧ್ಯಾಪಕರಾದ ವೆಂಕಟೇಶ ಶಾಸ್ತ್ರಿ ಅವರು. ಸರ್ ನಮಸ್ತೆ. ನಮಸ್ತೆ. ಓಂ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿः ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಗುರುಗಳೇ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮಗೆ ಕೂಡ ಶುಭಾಶಯಗಳು. ಮೊದಲಿಗೆ ನಿಮ್ಮ ಬಗ್ಗೆ 2 ಪರಿಚಯಗಳು ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ವೆಂಕಟೇಶ್ ಶಾಸ್ತ್ರಿ, ಸುಳ್ಯದ ಭಾರದ್ವಾಜ ಆಶ್ರಮದ ಶ್ರೀ ಕಾಂಚಿ ಕಾಮಕೋಟಿ ವೇದ ವಿದ್ಯಾಲಯ, ಇಲ್ಲಿ ಯಜುರ್ವೇದ ಅಧ್ಯಾಪಕನಾಗಿ 26 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ನಾಗರ ಪಂಚಮಿ ಹಬ್ಬದ ಹಿಂದಿರುವಂತಹ ಧಾರ್ಮಿಕ ಹಿನ್ನೆಲೆಗಳೇನು, ಹಾಗೆ ನಾಗರ ಪಂಚಮಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ ಅಂತ? ಸುಳ್ಯದ ಜನರ ಅಚ್ಚುಮೆಚ್ಚಿನ ಸುದ್ದಿ ಚಾನೆಲ್ನ ಎಲ್ಲ ವೀಕ್ಷಕ ವೃಂದದವರಿಗೆ ಕೂಡ ಪವಿತ್ರವಾದಂತಹ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭ ಕಾಮನೆಗಳು. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂತಹ ಮಾತು ಇದೆ. ಶ್ರಾವಣ ಮಾಸದ
ಶುಕ್ಲ ಪಕ್ಷದ ಪಂಚಮಿ ತಿಥಿಯನ್ನು ನಾಡಿನಾದ್ಯಂತ ನಾಗರ ಪಂಚಮಿ ಅನ್ನುವಂತಹ ಹೆಸರಿನಿಂದ ಆಚರಿಸ್ತಾರೆ. ಈ ದಿನ ನಾಗನ ಆರಾಧನೆಗೆ ಮೀಸಲಾಗಿ ಇಟ್ಟಂತಹ ದಿನ. ವೇದಗಳ ಕಾಲದಿಂದಲೂ ಕೂಡ ಭಾರತೀಯರಾದಂತಹ ನಾವು ನಾಗನ ಆರಾಧನೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ ಇದ್ದೇವೆ. ವೇದಗಳು ಕೂಡ ನಾಗಗಳನ್ನು ಈ ರೀತಿಯಾಗಿ ಸ್ತುತಿಸುತ್ತವೆ. ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯ ಸರ್ಪೇಭ್ಯೋ ನಮಃ. ಕೇವಲ ಭೂಮಿಯಲ್ಲಿ ಮಾತ್ರ ಸರ್ಪಗಳು ಇರುವುದಲ್ಲ, ಪಾತಾಳ ಲೋಕದಲ್ಲಿಯೂ ಸರ್ಪಗಳಿವೆ, ಅಂತರಿಕ್ಷ ಲೋಕದಲ್ಲಿಯೂ ಕೂಡ ಸರ್ಪಗಳಿವೆ. ಈ ಎಲ್ಲ ಸರ್ಪಗಳಿಗೆ ಕೂಡ ನಮೋ ಅಸ್ತು, ನಮ್ಮೆಲ್ಲರ ನಮಸ್ಕಾರಗಳು ಇರಲಿ ಎಂದು ವೇದಗಳು ಕೂಡ ಸರ್ಪಗಳನ್ನು ಅತ್ಯಂತ ಪೂಜ್ಯವಾದಂತಹ ಭಾವನೆಯಿಂದ ಪೂಜಿಸುತ್ತಾ ಬಂದಂತಹ ಒಂದು ಭವ್ಯವಾದಂತಹ ಪರಂಪರೆ ನಮ್ಮದು. ಮುಂಗಾರಿನ ಅಭಿಷೇಕದಿಂದ ಸಂತೋಷಗೊಂಡ ಸಮೃದ್ಧವಾದಂತಹ ಈ ಭೂಮಿ ತಾಯಿಯ, ಈ ಪರಶುರಾಮ ಸೃಷ್ಟಿಯ ಈ ಪುಣ್ಯ ನೆಲದಲ್ಲಿ ನಾಗನ ಆರಾಧನೆ ಅತ್ಯಂತ ಶ್ರದ್ಧೆಯಿಂದ ನಡೆಯುವಂತಹ ದೊಡ್ಡ ಆರಾಧನೆಗಳಲ್ಲಿ ಒಂದಾಗಿದೆ. ನಮ್ಮ ಹಿರಿಯರು ನಮ್ಮೆಲ್ಲರಿಗೆ ಕೂಡ ಒಂದು ಒಳ್ಳೆಯ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಹಾವು ಮತ್ತು ಗೋವು. ಇವುಗಳ ಮಧ್ಯದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ನಮ್ಮ ಹಿರಿಯರು ನಮಗೆ ಒಳ್ಳೆಯ ಮಾರ್ಗದ ದರ್ಶನವನ್ನು ಮಾಡಿಕೊಟ್ಟಿದ್ದಾರೆ. ನಾಗರ ಪಂಚಮಿಯ ದಿವಸ ಮನೆಗಳಲ್ಲಿಯೂ ಕೂಡ ನಾಗನ ಆರಾಧನೆಯನ್ನು ಮಾಡಿ ಎಂಬಂತಹ ಹಿರಿಯರ ಮಾತಿನಂತೆ ಮನೆಗಳಲ್ಲಿಯೂ ಕೂಡ ನಾಗನ ಆರಾಧನೆ ಇಂದಿಗೆ ಕೂಡ ನಡೆಯುತ್ತಾ ಇದೆ. ಒಂದು ನಾಗನ ಆರಾಧನೆಯನ್ನು ಮಾಡಿದರೆ ಎಲ್ಲ ದೇವರ ಆಶೀರ್ವಾದವನ್ನು ಪಡೆಯುವಂತಹ ದಿವ್ಯವಾದಂತಹ ಒಂದು ಶಕ್ತಿ ಇರುವಂತಹ ಆರಾಧನೆ ನಾಗನ ಆರಾಧನೆ. ಪೌರಾಣಿಕವಾಗಿ ಕೂಡ ಇದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಏನು ಅಂತೇಳಿದ್ರೆ, ಮಹಾಭಾರತ ಕಾಲದಲ್ಲಿ ಪರೀಕ್ಷಿತ ಅನ್ನುವಂತಹ ರಾಜನ ಮರಣಕ್ಕೆ ಕಾರಣವಾದುದು ಒಂದು ಸರ್ಪ. ಅಂತಹ ತಕ್ಷಕ ಅನ್ನುವಂತಹ ಸರ್ಪನನ್ನು ಕೊಲ್ಲುವಂತಹ ಉದ್ದೇಶದಿಂದ ಜನಮೇಜಯ ಅನ್ನುವಂತಹ ರಾಜನು ಸರ್ಪ ಸಂಕುಲಗಳೇ, ನನ್ನ ತಂದೆಯನ್ನು ಕೊಂದಂತಹ ಸರ್ಪಗಳಿಂದಲಾಗಿ ಇಡೀ ಸರ್ಪ ಕುಲವೇ ನಾಶವಾಗಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಸರ್ಪಯಾಗವನ್ನು ಮಾಡಿದನಂತೆ. ಮಂತ್ರ ಹೇಳುತ್ತಾ ಇದ್ದಂತೆ ಎಲ್ಲೆಡೆಗಳಿಂದಲೂ ಕೂಡ ಸಾವಿರ ಸಂಖ್ಯೆಯ ಸರ್ಪಗಳು ಬಂದು ಯಜ್ಞ ಕುಂಡದಲ್ಲಿ ಆಹುತಿ ಆಗುತ್ತಾ ಇರುವುದನ್ನು ಜನ ನೋಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆದರೆ ಸರ್ಪಗಳ ಸಂಕುಲವೇ ನಿರ್ನಾಮವಾಗಿ ಹೋಗುತ್ತದೆ ಎಂಬುದನ್ನು ತಿಳಿದಂತಹ ದೇವತೆಗಳು ಆಸ್ತಿಕ ಅನ್ನುವಂಥ ಒಬ್ಬ ಋಷಿಯನ್ನಲ್ಲಿಗೆ ಕಳುಹಿಸಿಕೊಡುತ್ತಾರೆ. ಅವನ ಪ್ರಾರ್ಥನೆಯಿಂದ ಪ್ರಸನ್ನನಾದಂತಹ ಜನಮೇಜಯ ರಾಜನು ಸರ್ಪಗಳ ಯಾಗವನ್ನು ನಿಲ್ಲಿಸುತ್ತಾನೆ. ಅಂದು ಉಳಿದಂತಹ ಸರ್ಪಗಳೇ ಇಂದು ಉಳಿದಿವೆ. ಅದೆಷ್ಟೋ ಸಂಖ್ಯೆಯ ಸರ್ಪಗಳು ನಾಶವನ್ನು ಹೊಂದಿವೆ. ಸರ್ಪಗಳ ಸಂಕುಲವನ್ನು ಉಳಿಸಿದಂತಹ ಆಸ್ತಿಕ ಮುನಿಯಿಂದಾಗಿ ಸರ್ಪಗಳು ಉಳಿದಂತಹ ಈ ಪುಣ್ಯಪ್ರದವಾದಂತಹ ದಿವಸವನ್ನು ನಾಡಿನಾದ್ಯಂತ ನಾಗರ ಪಂಚಮಿ ಅನ್ನುವಂತಹ ಹೆಸರಿನಿಂದ ಆಚರಣೆ ಮಾಡುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಕಾಳಿಂಗ ಮರ್ದನವನ್ನು ಮಾಡಿದ. ಕಾಳಿಂಗ ಸರ್ಪದ ವಿಷದ ಬಾಧೆಯಿಂದ ಗೋಪಾಲಕರೆಲ್ಲರೂ ಕೂಡ ನಾನಾ ವಿಧವಾದಂತಹ ತೊಂದರೆಗಳನ್ನು ಅನುಭವಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಯಮುನಾ ನದಿಯಲ್ಲಿ ಕಾಳಿಂಗ ನರ್ತನವನ್ನು ಮಾಡಿ ಕಾಳಿಂಗನ ಮದವನ್ನು ಅಡಗಿಸಿದಂತಹ ದಿನವೂ ಕೂಡ ನಾಗರ ಪಂಚಮಿ ಅಂತ ಹೇಳ್ತಾರೆ. ಸರ್ಪ ಯಾಗದಿಂದ ಸುಟ್ಟು ಹೋದಂತಹ ಸರ್ಪಗಳಿಗೆ, ಸರ್ಪ ಯಾಗದಿಂದ ನಾನಾ ವಿಧವಾದಂತಹ ತೊಂದರೆಗಳನ್ನು ಅನುಭವಿಸಿದಂತಹ ಸರ್ಪಗಳಿಗೆಲ್ಲ ಆಸ್ತಿಕ ಮುನಿಯು ಹಾಲಿನ ಅಭಿಷೇಕವನ್ನು ಮಾಡಿ, ತುಪ್ಪದ ಅಭಿಷೇಕವನ್ನು ಮಾಡಿ, ನೀರನ್ನು ಎರೆದು ನಾಗನ ತನುವನ್ನು ತಂಪು ಮಾಡಿದಂತಹ ದಿನವೇ ನಾಗರ ಪಂಚಮಿ. ಅಂದು ಮೊದಲುಗೊಂಡು ಯಾರೆಲ್ಲ ಈ ಪವಿತ್ರವಾದಂತಹ ದಿನ ನಾಗನ ಆರಾಧನೆಯನ್ನು ಮಾಡುತ್ತಾರೆಯೋ, ನಾಗನ ತನುವಿಗೆ
ಭಕ್ತಿಯ ಕ್ಷೀರಾಭಿಷೇಕ ಮೊದಲಾದಂತಹ ಸೇವೆಯನ್ನು ಯಾರು ಮಾಡುತ್ತಾರೆಯೋ ಅವರ ತನುವನ್ನು ಭಗವಂತನು ನಾಗದೇವತೆಗಳು ಸದಾಕಾಲ ಕೂಡ ಅವರ ತನುವನ್ನು ತಂಪಾಗಿಸುತ್ತಾ ಸುಖವನ್ನು ಕೊಡುತ್ತಾರೆ ಅನ್ನುವಂತಹ ದೊಡ್ಡ ನಂಬಿಕೆ ನಮ್ಮೆಲ್ಲರದ್ದು. ಆ ನಿಟ್ಟಿನಲ್ಲಿ ಸಹಸ್ರ ವರುಷಗಳಿಂದ ಪರಶುರಾಮನ ಈ ಪುಣ್ಯ ನೆಲದಲ್ಲಿ ಅದೇ ರೀತಿಯಲ್ಲಿ ನಾಡಿನಾದ್ಯಂತ ನಾಗಗಳನ್ನು ನಾನಾ ವಿಧದಲ್ಲಿ ಆಚರಣೆ ಮಾಡುತ್ತಾರೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾಗನ ಆರಾಧನೆ ವಿಭಿನ್ನವಾಗಿರುತ್ತದೆ. ನಮ್ಮ ಕರಾವಳಿಯಲ್ಲಿ ನಾವೆಲ್ಲರೂ ಕಾಣುವಂತಹ ರೀತಿಯಲ್ಲಿ ನಾಗನನ್ನು ಶಿಲೆಯಲ್ಲಿ ನಾಗಬಿಂಬವನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜಿಸುವಂತಹ ಒಂದು ಪರಂಪರೆ ಮೊದಲಿನಿಂದಲೂ ಕೂಡ ಬಂದಿದೆ. ಇನ್ನು ಮುಂದೆಯೂ ಕೂಡ ಅದೇ ರೀತಿ ಮುಂದುವರಿಯುತ್ತಾ ಇದೆ. ಹಾಗೆ ನಾಗದೇವರ ಆರಾಧನೆ ಬಗ್ಗೆ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಮಹತ್ವಗಳೇನು ಅಂತ? ನಾಗ ನಮ್ಮೆಲ್ಲರಿಗೆ ಕೂಡ ಆರಾಧ್ಯ ದೇವ. ನಾವೆಲ್ಲರೂ ಕೂಡ ನಾಗನನ್ನು ಕಂಡರೆ ಹೆದರ್ತೇವೆ. ಈ ಅವ್ಯಕ್ತವಾದಂತಹ ಭಯ ನಮ್ಮ ಪ್ರಕೃತಿಯನ್ನು ಉಳಿವಿಗೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿವೆ. ಮನೆಗಳಲ್ಲಿಯೂ ಕೂಡ ನಾಗ ಸಾನ್ನಿಧ್ಯದ ಸ್ಥಾಪನೆಯನ್ನು ಮಾಡಿ, ನಾಗನ ಪ್ರತಿಷ್ಠೆಯನ್ನು ಮಾಡಿ, ನಾಗನ ಬನವನ್ನು ಸ್ಥಾಪನೆ ಮಾಡಿ, ನಾಗಪ್ರತಿಷ್ಠಾ ವಿಧಿ ಏನು ಹೇಳುತ್ತದೆ ಅಂತೇಳಿದ್ರೆ, ಪುಣ್ಯ ವೃಕ್ಷ ಮೂಲೆ, ಒಳ್ಳೆಯ ಮರದ ಬುಡದಲ್ಲಿ ನದಿ ತೀರೆ, ನದಿಯ ತೀರದಲ್ಲಿ ನಾಗನ ಸ್ಥಾಪನೆಯನ್ನು ಮಾಡಿ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಈ ರೀತಿಯಲ್ಲಿ ಪುಣ್ಯವೃಕ್ಷ ಮೂಲದಲ್ಲಿ ನಾಗನ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡುತ್ತಾ ಇದ್ದಂತಹ ಕ್ರಮ ಹಿಂದಿನಿಂದಲೂ ಕೂಡ ಇದೆ. ಅದರಿಂದಲಾಗಿ ಆ ಇಡೀ ಪ್ರದೇಶ ಪರಿಸರ ನಾಗನ ಭಯದಿಂದ ಅತ್ಯಂತ ಸ್ವಚ್ಛವಾಗಿಯೂ ಹಾಗೂ ಅಲ್ಲಿರುವಂತಹ ಹಸಿರು ವನಸಿರಿ ನಾಗನ ಭಯದಿಂದ ಉಳಿಯುವ ನಿಟ್ಟಿನಲ್ಲಿ ನಾಗಾಲಯಗಳ ಕೊಡುಗೆ ಅಪಾರವಾಗಿ ಇರುವಂತಹದ್ದು. ಹಿರಿಯರು ಕೊಟ್ಟಂತಹ ದಾರಿಯಲ್ಲಿ ಸಾಗುತ್ತಾ ಇರುವಂತಹ ಎಲ್ಲರೂ ಕೂಡ ನಾಗನ ಬನಗಳನ್ನು ಅತ್ಯಂತ ಶ್ರದ್ಧೆಯಿಂದ ಅವುಗಳನ್ನು ಇಂದಿಗೆ ಕೂಡ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಕೃತಿಯನ್ನು ಉಳಿಸುವ ದೊಡ್ಡ ಕೊಡುಗೆಯನ್ನು ನಾಗನು ನಮ್ಮೆಲ್ಲರಿಗೆ ಕೂಡ ಕೊಟ್ಟಿದ್ದಾನೆ. ಈ ಒಂದು ಕೊಡುಗೆಗೆ ನಮಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸರ ಸಂರಕ್ಷಣೆ ನಾಗನಿಂದ ನಡೆಯುತ್ತಾ ಇದೆ. ಇದು ನಿಜಕ್ಕೂ ಕೂಡ ನಮ್ಮ ದೇಶಕ್ಕೆ ದೊಡ್ಡ ಒಂದು ಕೊಡುಗೆಯಾಗಿದೆ. ಈ ಒಂದು ನಾಗರ ಪಂಚಮಿ ಅವತ್ತು ಉಪವಾಸ ವ್ರತ ಮಾಡುವುದು ಕೂಡ ಒಂದು ಸಂಪ್ರದಾಯ. ಆ ವ್ರತ ಮಾಡುವವರಿಗೆ ಯಾವ ನಿಯಮಗಳನ್ನು ಪಾಲಿಸಬೇಕು, ವ್ರತ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ವೀಕ್ಷಕರಿಗೆ? ಉಪವಾಸ ಅಂತ ಹೇಳಿದರೆ ಸಮೀಪದಲ್ಲಿ ವಾಸ ಮಾಡುವಂತಹದ್ದು, ದೇವರನ್ನು ಸ್ತುತಿಸುವಂತಹದ್ದು, ದೇವರ ಸ್ಮರಣೆಯನ್ನು ಮಾಡುವಂತಹದ್ದು, ದೇವರನ್ನೇ ನೆನೆಸುತ್ತಾ ದೇವರ ಧ್ಯಾನವನ್ನೇ ಮಾಡುತ್ತಾ ತನ್ನ ಶರೀರದ ಪೋಷಣೆಯನ್ನು ಬದಿಗಿರಿಸಿ ಆಹಾರ ಊಟ ಇತ್ಯಾದಿಗಳನ್ನೆಲ್ಲ ಬದಿಗಿಡಿಸಿ ಆ ಇಡೀ ದಿನವನ್ನೇ ನಾಗನ ಸ್ಮರಣೆಯಲ್ಲಿ ಪುನೀತಗೊಳಿಸುವಂತಹ ಒಂದು ಕ್ರಮ ಉಪವಾಸದ್ದು. ಬಹಳ ಆರೋಗ್ಯದ ದೃಷ್ಟಿಯಲ್ಲಿಯೂ ಕೂಡ ಉಪವಾಸ ಬಹಳ ಮಹತ್ವವನ್ನು ಪಡೆದಿದೆ. ಪ್ರತಿಯೊಂದು ಪೂಜೆಯಲ್ಲಿ ಕೂಡ, ಸತ್ಯನಾರಾಯಣ ಪೂಜೆಯಲ್ಲಿಯೂ ಕೂಡ ಮೊದಲಿನ ಕಾಲದಲ್ಲಿ ಹಗಲು ಉಪವಾಸ ಇದ್ದು ರಾತ್ರಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತಹ ಕ್ರಮ ವಿಶೇಷವಾಗಿ ಇದೆ. ನಾಗನ ಆರಾಧನೆಯಲ್ಲಿ ಕೂಡ ಶಿವರಾತ್ರಿಯಲ್ಲಿ ಮೊದಲಾದಂತಹ ವಿಶೇಷ ಪರ್ವ ದಿನಗಳಲ್ಲೆಲ್ಲ ನಾವು ಹೊಟ್ಟೆ ತುಂಬ ಊಟವನ್ನು ಮಾಡಿದರೆ ಮತ್ತು ನಿದ್ರೆ ಬರ್ತದೆ, ಮತ್ತು ಯಾವುದೂ ಬೇಡ ಅಂತ ಕಾಣ್ತದೆ. ಆದರೆ ಶರೀರಕ್ಕೆ ಯಾವುದೇ ಆಹಾರವನ್ನು ಕೊಡದೆ ನಿರಾಹಾರವಾಗಿ ಆ ಭಗವಂತನನ್ನೇ ನಾವು ಸ್ಮರಿಸುತ್ತಾ ಇದ್ದರೆ ನಮ್ಮ ಬದುಕು ಪಾವನವಾಗ್ತದೆ, ನಮ್ಮ ಆರೋಗ್ಯವು ಸ್ಥಿರವಾಗಿ ಉಳಿಯುತ್ತದೆ, ಹಾಗೂ ನಾಗ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡುತ್ತಾನೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರದ್ದು. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಸ್ನಾನವನ್ನು ಮಾಡಿಕೊಂಡು ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ನಾಗನ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ನಾಗನ ಸೇವೆಯನ್ನು ಮಾಡಿ ನಾಗನ ಪೂಜೆಯಲ್ಲಿ ಭಾಗವಹಿಸಿ ನಾಗನ ಅನುಗ್ರಹವನ್ನು ಪಡೆಯುವ ನಿಟ್ಟಿನಲ್ಲಿ ಈ ಉಪವಾಸ ತುಂಬ ಮಹತ್ವವನ್ನು ಪಡೆದಿದೆ. ಆದ್ದರಿಂದ ಆ ದಿವಸ ಯಾರೆಲ್ಲ ನಾಗನ ಉಪವಾಸವನ್ನು ಮಾಡ್ತಾರೆ ಅವರೆಲ್ಲ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಪೂರೈಸಿಕೊಂಡು ನಾಗನ ಪೂಜೆಗೆ ಬೇಕಾದಂತಹ ಕೇದಗೆ ಮೊದಲಾದಂತಹ ಹೂಗಳನ್ನೆಲ್ಲ
ಸಂಗ್ರಹಿಸಿ ನಾಗ ಸಾನ್ನಿಧ್ಯಕ್ಕೆ ಹೋಗಿ ನಾಗನ ಪೂಜೆಯಲ್ಲಿ ಭಾಗವಹಿಸಿ ನಾಗನ ಶ್ರೀಮುಡಿ ಪ್ರಸಾದವನ್ನು ಸ್ವೀಕರಿಸಿದಲ್ಲಿಗೆ ನಾಗರ ಪಂಚಮಿಯ ವ್ರತ ಪರಿಪೂರ್ಣವಾಗಿ ಅವರ ಮನಸ್ಸಿನ ಕಾಮನೆಗಳನ್ನೆಲ್ಲವನ್ನು ಕೂಡ ನಾಗದೇವರು ನಡೆಸಿಕೊಡುತ್ತಾರೆ ಅನ್ನುವುದರಲ್ಲಿ ಯಾವುದೇ ಸಂಶಯವೂ ಕೂಡ ಇಲ್ಲ. ಕೆಲವರು ನಾಗರ ಪಂಚಮಿಯನ್ನು ದೇವಸ್ಥಾನದಲ್ಲಿ ಹೋಗಿ ಆಚರಿಸ್ತಾರೆ. ಅದೇ ಕೆಲವರು ಅವರ ಮನೆಯಲ್ಲೇ ಆಚರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ. ಅಂಥವರಿಗೆ ಯಾವ ನಿಯಮಗಳನ್ನು ಪಾಲಿಸಬೇಕು, ಹಾಗೆ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಮನೆಯಲ್ಲೇ ಮಾಡುವವರಾದರೆ? ನಿಜದ ನಾಗರ ಕಂಡರೆ ಎಲ್ಲರೂ ಕೂಡ ಹೆದರ್ತಾರೆ. ಕಲ್ಲಿನ ನಾಗನ ಕಂಡರೆ ಎಲ್ಲರೂ ಕೂಡ ಪೂಜಿಸ್ತಾರೆ. ಕೆಲವು ಕಡೆಗಳಲ್ಲಿ ನಿಜವಾದಂತಹ ನಾಗರ ಹಾವನ್ನೇ ಪೂಜೆ ಮಾಡುವಂತಹ ಕ್ರಮ ಇದೆ. ಆದರೆ ವಿಜ್ಞಾನ ಅದನ್ನು ಒಪ್ಪುವುದಿಲ್ಲ. ಹಾವು ಹಾಲನ್ನು ಕುಡಿಯುವುದರಿಂದ ಅದರ ಜೀರ್ಣಾಂಗ ವ್ಯವಸ್ಥೆಯು ಹಾಳಾಗ್ತದೆ, ಹಾಗೂ ಅದು ಹಾಲನ್ನು ಅದಕ್ಕೆ ಕುಡಿಸಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಗಳಲ್ಲಿ ನಾಗನ ಆರಾಧನೆಯನ್ನು ಬೇರೆ ಬೇರೆ ವಿಧದಲ್ಲಿ ಮಾಡಬಹುದು ಅಂತೇಳಿ ಶಾಸ್ತ್ರಗಳು ಹೇಳಿವೆ. ಯದ್ ಭಾವನ್ ತದ್ಭವತಿ, ಹೇಗೆ ನಮ್ಮ ಭಾವನೆ ಇದೆಯೋ ಅದೇ ರೀತಿಯಾಗಿ ಅದರ ಪುಣ್ಯವೂ ಸಿಗ್ತದೆ ಅಂತೇಳಿ ಹಿಟ್ಟಿನಿಂದ ನಾಗನನ್ನು ಮಾಡುತ್ತಾರೆ. ಬೂದಿಯ ಹುಡಿ ಅಥವಾ ಯಾವುದೇ ಒಂದು ಹುಡಿಗಳಿಗೆ ನೀರನ್ನು ಹಾಕಿ ಅರಸಿನ ಹಣ್ಣು ಹಾಕಿ ಅಲ್ಲಿ ನಾಗನ ಒಂದು ಪ್ರತೀಕವನ್ನು ಮಾಡಿಕೊಂಡು ಅಲ್ಲಿ ನಾಗನ ಪೂಜೆಯನ್ನು ಮಾಡಬಹುದು. ಮಂಡಲವನ್ನು ಬರೆದು ಆಶ್ಲೇಷ ಬಲಿ ಮೊದಲಾದ ವಿಧಿವಿಧಾನಗಳೆಲ್ಲ ಮಂಡಲಗಳಲ್ಲಿ ನಾಗನನ್ನು ಆರಾಧಿಸುವಂತಹ ಒಂದು ಕ್ರಮವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ವಿಗ್ರಹಗಳು, ಸಣ್ಣ ಸಣ್ಣ ನಾಗನ ವಿಗ್ರಹಗಳು, ನಾಗನ ಹೆಡೆ ಮೊದಲಾದಂಥವುಗಳು, ಚಿನ್ನ ಬೆಳ್ಳಿಯ ಮೊದಲಾದಂತಹ ನಾಗಬಿಂಬಗಳಲ್ಲಿ ನಾಗನಿಗೆ ಕ್ಷೀರಾಭಿಷೇಕವೇ ಮೊದಲಾದಂತಹ ಅಭಿಷೇಕವನ್ನು ಮಾಡಿ ನಾಗನ ಪ್ರೀತ್ಯರ್ಥವಾಗಿ ನೈವೇದ್ಯಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಮಂಗಳ ಆರತಿಯನ್ನು ಬೆಳಗಿದಲ್ಲಿಗೆ ನಮ್ಮ ಬದುಕು ಪಾವನವಾಗ್ತದೆ. ನಾಗದೇವರ ಆಶೀರ್ವಾದವು ಕೂಡ ನಮಗೆ ಸಿಗುತ್ತದೆ. ಆ ನಿಟ್ಟಿನಲ್ಲಿ ನಮಗೆ ದೂರ ಹೋಗಿ ನಾಗನ ಆರಾಧನೆಯನ್ನು ಮಾಡಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿಯೇ ನಾಗನ ಬಿಂಬಗಳು ಅಥವಾ ಮಂಡಲ ಅಥವಾ ನಾಗನ ಸಣ್ಣ ಹಿಟ್ಟಿನಿಂದ ಮಾಡಿದಂತಹ ನಾಗನ ಪ್ರತೀಕಗಳಿಗೆ ನಾಗನ ಪೂಜೆಯನ್ನು ಮಾಡಬಹುದು ಎಂದು ಶಾಸ್ತ್ರಗಳು ತಿಳಿಸಿವೆ. ನಾಗರ ಪಂಚಮಿ ಅವತ್ತು ಕೆಲವರು ನಾಗಬನದಲ್ಲಿ ಹಾಗೆ ನಾಗದ ದೇವರ ಸನ್ನಿಧಿಗಳಲ್ಲಿ ಕೂಡ ಈ ಪೂಜೆಯನ್ನು ಆಚರಿಸ್ತಾರೆ. ಈ ಹಿಂದೆ ಯಾವುದಾದ್ರೂ ವಿಶೇಷವಾದ ಕಾರಣ ಏನಾದರೂ ಇದೆಯಾ ಅಂತ? ನಾಗನಿಗೆ ದೊಡ್ಡ ಶಕ್ತಿ ಉಂಟು. ಯಾಕೆ ಅಂತೇಳಿದರೆ, ಸಂಸಾರವೆಂಬಂತಹ ವೃಕ್ಷ ಇವತ್ತು ಬಲು ದೊಡ್ಡದಾಗಿದೆ. ಮೊದಲು ಒಂದಷ್ಟು ಮನೆಗಳಿಗೆ ಮಾತ್ರ ಸಂಸಾರ ಸೀಮಿತವಾಗಿತ್ತು. ದೇಶ ವಿದೇಶಕ್ಕೆ ಕೂಡ ಸಂಸಾರದ ವೃಕ್ಷ ಬೆಳೆದು ವ್ಯಾಪಿಸಿದೆ. ಆದರೆ ಎಲ್ಲಿವರೆಗೆ ನಾವು ಹೋದರೂ ಕೂಡ ನಮ್ಮ ಮನೆಯ ನಾಗ, ನಮ್ಮ ಊರಿನ ನಾಗ ನಮ್ಮನ್ನು ಮತ್ತೆ 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 ಕರೆಯುತ್ತಾನೆ. ಯಾವುದೇ ಒಂದು ಮನೆಯಲ್ಲಿ, ಯಾವುದೇ ಒಂದು ಕುಟುಂಬದಲ್ಲಿ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಒಂದು ಜ್ಯೋತಿಷ್ಯರ ಬಳಿಗೆ ಹೋಗಿ ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಹೇಳುತ್ತಾರೆ, ನಾಗನ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಆರಾಧನೆ ಮಾಡುವಂತಹ ಮೂಲ ನಾಗನ ಸಾನ್ನಿಧ್ಯಕ್ಕೆ ಹೋಗಬೇಕು. ಅಲ್ಲಿ ಆರಾಧನೆಯನ್ನು ಮಾಡಿದರೆ ಇಡೀ ನಿಮ್ಮ ಕುಟುಂಬಕ್ಕೆ ಕ್ಷೇಮವಾಗ್ತದೆ ಎಂದು ಅವರು ಮಾರ್ಗದರ್ಶನವನ್ನು ಕೊಡುತ್ತಾರೆ. ಎಷ್ಟೋ ಕಡೆಗಳಲ್ಲಿ ಎಲ್ಲೆಲ್ಲಿಂದಲೂ ಹುಡುಕಿಕೊಂಡು ಮೂಲ ನಾಗನ ಸನ್ನಿಧಿಗೆ ಬಂದು ನಾಗನ ಆರಾಧನೆಯನ್ನು ಮಾಡಿ ಆ ಕುಟುಂಬ ಕ್ಷೇಮವನ್ನು ಪಡೆದಂತಹ ಸಾವಿರ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಹಾಗಾಗಿ ಈ ನಾಗನ ಆರಾಧನೆ ಅನ್ನುವಂತಹದ್ದು ಮೂಢನಂಬಿಕೆ ಅಲ್ಲ, ಮೌಢ್ಯವೂ ಅಲ್ಲ, ಹಿರಿಯರು ಗೊತ್ತಿಲ್ಲದೆ ಮಾಡಿದಂತಹ ಒಂದು ವ್ಯವಸ್ಥೆಯೂ ಅಲ್ಲ. ಹಾಗಾಗಿ ಮನೆಗಳು ಕೂಡ ನಾಗನ ಆರಾಧನೆಯಿಂದ ಸಮೃದ್ಧವಾಗಿದೆ. ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂತಾದರೆ ನಾಗನ ಆಶೀರ್ವಾದ ಬೇಕು. ಚರ್ಮ ರೋಗವೇ ಮೊದಲಾದಂತಹ ರೋಗ ರುಜಿನಗಳೆಲ್ಲ ಪರಿಹಾರ ಆಗಬೇಕು ಅಂತಾದರೆ ನಾಗನ ಆಶೀರ್ವಾದ ಬೇಕು. ನಮ್ಮ ಪರಿಸರದಲ್ಲಿ ಇರುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವನ ಸನ್ನಿಧಿಗೆ ಕೋಟಿ ಸಂಖ್ಯೆಯ ಜನರು ಬಂದು ತಮ್ಮ ಕಷ್ಟ ಕೋಟಲೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾ ಇದ್ದಾರೆ. ಅಂತಹ ವಿಶೇಷವಾದಂತಹ ಶಕ್ತಿ ನಾಗನ ಆರಾಧನೆಗೆ ಉಂಟು. ನಾಗನಿಗೆ ಎಷ್ಟು ಶಕ್ತಿ ಉಂಟು ಅದನ್ನು ನಮ್ಮ ಯಾರಿಂದಲೂ ಕೂಡ ಅಳೆಯಲೇ ಸಾಧ್ಯವಿಲ್ಲ, ಹಾಗೂ ಆ ಆರಾಧನೆ ಅಳಿಯಲು ಕೂಡ ಸಾಧ್ಯವಿಲ್ಲ. ಅಂತಹ ಒಂದು ದೊಡ್ಡ ಶಕ್ತಿ ನಾಗನಿಗೆ ಇದೆ. ಶ್ರಾವಣ ಮಾಸದಂದೇ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೇವೆ. ಇದಕ್ಕೇನಾದರೂ ವಿಶೇಷ ಕಾರಣ ಇದೆಯಾ ಅಂತ?
ವೈಜ್ಞಾನಿಕವಾಗಿ ಕೂಡ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳುತ್ತಾ ಇದ್ದಾರೆ. ನಾಗಗಳೆಲ್ಲ ಹುತ್ತದಲ್ಲಿ ವಾಸ ಮಾಡುತ್ತವೆ. ಎಲ್ಲಿಯೆಲ್ಲ ಹುತ್ತ ಇರ್ತದೆಯೋ ಅಲ್ಲೆಲ್ಲ ನಾಗನ ಸಾನ್ನಿಧ್ಯ ಉಂಟು ಅಂತೇಳಿ ನಂಬಿದಂತಹ ನಾವು ಹುತ್ತವನ್ನು ಮುಟ್ಟಲಿಕ್ಕೆ ಹೋಗುವುದಿಲ್ಲ. ಯಾಕೆ? ಒಳಗೆ ಹಾವು ಉಂಟು ಅಂತೇಳಿ. ಹುತ್ತಗಳ ಮಣ್ಣು ಕೂಡ ಹಾಗೆ ಅತ್ಯಂತ ಶ್ರೇಷ್ಠವಾದಂತಹದ್ದು. ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುವಂತಹದ್ದು ಹುತ್ತಗಳ ಮಣ್ಣಿಗೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಹುತ್ತಗಳ ಒಳಗೆ ನೀರು ಸೇರಿಕೊಳ್ತದೆ. ನೀರು ಸೇರಿ ಒಳಗಿರುವಂತಹ ನಾಗಗಳಿಗೆ ಜೀವನಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದಂತೆ. ಅಂತಹ ಸಂದರ್ಭದಲ್ಲಿ ನಾಗಗಳೆಲ್ಲ ಹುತ್ತಗಳಿಂದ ಹೊರಗೆ ಬರ್ತವೆಯಂತೆ. ಹೊರಗೆ ಬಂದಂತಹ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಸೇರಿ ನಾಗಗಳಿಗೆ ತೊಂದರೆಯನ್ನು ಮಾಡಬಾರದು, ಜನರಿಂದ ನಾಗಗಳಿಗೆ ತೊಂದರೆ ಆಗಬಾರ್ದು, ನಾಗಗಳ ವಂಶ ನಾಶವಾಗಬಾರ್ದು ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಉದ್ದೇಶವನ್ನು ಕೂಡ ಈ ಶ್ರಾವಣ ಮಾಸದ ಆರಾಧನೆಯಲ್ಲಿ ಇಟ್ಟುಕೊಂಡಿದ್ದಾರಂತೆ. ಹಾಗಾಗಿ ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ. ಮಳೆಗಾಲದ ಭೀಕರವಾದಂತಹ ಮಳೆಯಿಂದ ಮನೆಯೊಳಗೆ ಕುಳಿತಂತಹ ಜನ ಮತ್ತೆ ಆ ಜನರನ್ನೆಲ್ಲ ಹೊರಗೆ ಕರೆದುಕೊಂಡು ಬಂದು ತನ್ನ ಸನ್ನಿಧಿಗೆ ಕರೆದುಕೊಂಡು ಬಂದು ಜನರ ರೋಗ ರುಜಿನ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಜನರು ಕಷ್ಟಪಟ್ಟು ಬೆಳೆಸಿದಂತಹ ಪೈರು ಬೆಳೆ ಮೊದಲಾದಂತಹ ಕೃಷಿಗಳನ್ನೆಲ್ಲ ಯಾವುದೇ ವಿಧವಾದಂತಹ ಕೀಟಗಳಿಂದ ಬಾಧೆಗಳು ಇಲಿಗಳಿಂದ ಬಾಧೆಗಳು ಆಗದ ಹಾಗೆ ರಕ್ಷಣೆಯನ್ನು ಮಾಡುತ್ತಾ ಕೃಷಿಕನ ಬದುಕಿಗೆ ಸಮೃದ್ಧಿಯನ್ನು ಕೊಡುವಂತಹ ನಾಗ. ಮಳೆಗಾಲದಲ್ಲಿ ಆ ನಾಗನ ಆರಾಧನೆಗೆ ಹಿಂದಿನಿಂದಲೂ ಕೂಡ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತೇಳಿದರೆ ಪೌರಾಣಿಕವಾಗಿ ಕೂಡ ಈ ದಿನದ ಮಹತ್ವವನ್ನು ಹೇಳಿದ್ದಾರೆ. ಶ್ರಾವಣ ಮಾಸದ 5ನೇ ದಿನ ಸರ್ಪಯಾಗದಲ್ಲಿ ನಾಗನ ಕುಲಗಳು ಉಳಿದಂತಹ ದಿನ. ಅದೇ ರೀತಿಯಲ್ಲಿ ವರ್ಷಕ್ಕೊಂದು ದಿವಸ ಸರ್ಪಗಳೆಲ್ಲ ಭೂಮಿಗೆ ಬರ್ತವೆ ಅಂತೆ. ಭೂಮಿಗೆ ಬಂದು ಜನರನ್ನು ಅನುಗ್ರಹ ಮಾಡ್ತವೆ. ಹಾಗಾಗಿ ಯಾರೆಲ್ಲ ಆ ದಿವಸ ನಾಗನ ಸಾನ್ನಿಧ್ಯಕ್ಕೆ ಹೋಗಿ ನಾಗನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆಯೋ ಅವರ ಬದುಕಿನ ಕಷ್ಟಗಳನ್ನು ನಾಗದೇವತೆಗಳು ನಿವಾರಣೆ ಮಾಡುತ್ತಾರೆ. ಹಾಗಾಗಿ ಆ ದಿವಸ ನಾಗನ ಆರಾಧನೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಗುರುಗಳೇ, ಸಾಮಾನ್ಯವಾಗಿ ನಾಗರ ಪಂಚಮಿ ಅವತ್ತು ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನು ಮಾಡಲಾಗತ್ತೆ ಅಂತ? ನಾಗನ ಆರಾಧನೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವಿಧವಾದಂತಹ ಆರಾಧನೆ. ನಾವು ತುಳುನಾಡಿನವರು. ಪರಶುರಾಮ ಸೃಷ್ಟಿಯ ಈ ಕರಾವಳಿಯ ನಾಗನ ಆರಾಧನೆ ಬಹಳ ವಿಶೇಷವಾದಂತಹ ಆರಾಧನೆ. ಇದೇ ಇನ್ನೊಂದು ಕಡೆಗೆ ಈ ಆರಾಧನೆ ಇರುವುದಿಲ್ಲ. ಅಲ್ಲಿಯ ಆರಾಧನೆಯನ್ನು ಇಲ್ಲಿ ಮಾಡಿದರೆ ನಮಗೆ ಅದು ಅಷ್ಟು ಸಂತೋಷವನ್ನು ಕೊಡುವುದಿಲ್ಲ. ಇಲ್ಲಿ ನಾಗನ ಆರಾಧನೆ ಹೇಗೆ ನಡೆಯುತ್ತದೆ ಅಂತೇಳಿದರೆ, ನಾಗನನ್ನು ಶಿಲಾ ವಿಗ್ರಹದಲ್ಲಿ ನಾವು ನಾಗನನ್ನು ಕಾಣುತ್ತೇವೆ. ಪ್ರಪ್ರಥಮವಾಗಿ ನಾಗಬಿಂಬವನ್ನು ಜಲಾಭಿಷೇಕವನ್ನು ಮಾಡಿ ನಾಗನಿಗೆ ಅಲಂಕಾರವನ್ನು ಮಾಡಿ ದೀಪವನ್ನು ಉರಿಸಿಕೊಂಡು ಅಲ್ಲಿ ನಾಗಪೂಜೆಯ ಸಂಕಲ್ಪವನ್ನು ಮಾಡಿಕೊಂಡು ನಾಗನಿಗೆ ವಿಶೇಷವಾಗಿ ಹಾಲಿನಿಂದ ಅಭಿಷೇಕವನ್ನು ಮಾಡುತ್ತೇವೆ. ನಾಗತನು ತಂಪಾಗಬೇಕು, ನಮ್ಮ ಬದುಕು ಕೂಡ ತಂಪಾಗಬೇಕು ಅಂತೇಳಿ ನಾಗನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡುತ್ತೇವೆ. ಅದೇ ರೀತಿಯಲ್ಲಿ ಎಳನೀರು ಕೂಡ ತಂಪನ್ನು ಕೊಡುವಂತಹದ್ದು. ಸರ್ಪಯಾಗದಲ್ಲಿ ಬೆಂದಂತಹ ಸರ್ಪಗಳಿಗೆಲ್ಲ ಆಸ್ತಿಕ ಮುನಿಯು ಹಾಲನ್ನು ಎರೆದವರ ಜೀವನವನ್ನು ತಂಪು ಮಾಡಿದಂತಹ ದಿನ. ಹಾಗಾಗಿ ಈ ದಿವಸ ನಾಗನಿಗೆ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ. ಅನಂತರ ನಾಗನಿಗೆ ಅರಸಿನ ಪ್ರಸಾದವನ್ನು ನಾವೆಲ್ಲ ನಾಗನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವೆ. ಅದನ್ನು ಸಮರ್ಪಣೆ ಮಾಡಿ ನಾಗನಿಗೆ ನಾನಾ ವಿಧವಾದಂತಹ ಹೂಗಳು, ಕೇದಗೆ, ಸಂಪಿಗೆ ಮೊದಲಾದಂತಹ ಬೇರೆ ಬೇರೆ ಹೂಗಳನ್ನು ಅರ್ಪಣೆ ಮಾಡಿ ನಾಗನ ಪ್ರೀತ್ಯರ್ಥವಾಗಿ ನಾನಾ ವಿಧವಾದಂತಹ ನಾಗ ಸ್ತೋತ್ರಗಳನ್ನು, ನಾಗನ ಮಂತ್ರಗಳನ್ನು ಹೇಳಿ ನಾಗನಿಗೆ ನಮ್ಮ ಊರಿನ ಪದ್ಧತಿಯ ಪ್ರಕಾರ ಬಾಳೆ ಎಲೆಯನ್ನು ಹಾಕಿ ಅಲ್ಲಿ ಹೊದಳು, ಎಳನೀರು, ಬಾಳೆಹಣ್ಣು, ಬೆಲ್ಲ, ವೀಳ್ಯದೆಲೆ, ಅಡಿಕೆ ಇವುಗಳನ್ನೆಲ್ಲ ನಾಗನ ಎದುರಿಟ್ಟು ಭಕ್ತಿಯಿಂದ ನಾಗನಿಗೆ ನಿವೇದನೆಯನ್ನು ಮಾಡಿ ಮಂಗಳ ಆರತಿಯನ್ನು ಬೆಳಗಿ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ ನಮ್ಮ ಕರಾವಳಿಯಲ್ಲಿ ಇದೆ. ನಾಗರ ಪಂಚಮಿ ಅಂದು ಈ ಪೂಜೆ ಮಾಡಿದರೆ ಯಾವ ರೀತಿಯ ಫಲ ಸಿಗ್ತದೆ ಅಂತೇಳಿ ಒಂದು ನಂಬಿಕೆ ಇದೆ ಅಂತ? ಪೂಜೆ ಮಾಡಿದರೆ ಫಲ ಸಿಗ್ತದೆಯೋ ಅನ್ನೋದಕ್ಕಿಂತ ಪೂಜೆ ಮಾಡದೇ ಇದ್ದರೆ
ದೊಡ್ಡದಾದಂತಹ ದೋಷ ಬರ್ತದೆ ಅನ್ನುವುದನ್ನು ಹಿರಿಯರು ನಮಗೆ ಹೇಳಿದ್ದಾರೆ. ಹಾಗಾಗಿ ಜನರೆಲ್ಲರೂ ಕೂಡ ಎಲ್ಲಿ ಇದ್ದರೂ ಕೂಡ ನಾಗರ ಪಂಚಮಿಯನ್ನು ತಪ್ಪಿಸುವುದಿಲ್ಲ. ಎಲ್ಲಿ ನಾಗನ ಸನ್ನಿಧಿ ಉಂಟೋ ಅಲ್ಲಿಗೆ ಹೋಗಿ ನಾಗನ ಸೇವೆಯನ್ನು ಮಾಡುತ್ತಾರೆ. ಸರ್ಪಶಾಂತಿ ಅವಶ್ಯಮೇವ ಕುರಿಯಾತ್, ಸರ್ಪಗಳ ಆರಾಧನೆಯನ್ನು ಅವಶ್ಯವಾಗಿ ಮಾಡಬೇಕಂತೆ. ಯಾಕೆ? ಆಯುಹು ಆರೋಗ್ಯ ವೃದ್ಧಯೇ. ನಮಗೆ ಆಯುಷ್ಯ ಬೇಕು, ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತಾದರೆ, ಒಳ್ಳೆಯ ಆಯುಷ್ಯ ಬೇಕು ಅಂತಾದರೆ ನಾಗನ ಅನುಗ್ರಹ ಬೇಕು. ಆರೋಗ್ಯ ವೃದ್ಧಯೇ, ಕೇವಲ ಆಯುಷ್ಯ ಮಾತ್ರ ಇದ್ದು ಪ್ರಯೋಜನ ಇಲ್ಲ, ಆರೋಗ್ಯ ಸಿಗಬೇಕು ಅಂತಾದರೆ ಇದೆರಡನ್ನೂ ಕೊಡುವವನು ನಾಗದೇವರು. ಅಂತಹ ಒಂದು ದಿವ್ಯವಾದಂತಹ ಶಕ್ತಿ ನಾಗಗಳಿಗೆ ಉಂಟು. ಒಳ್ಳೆಯ ವಿವಾಹ ಸೌಭಾಗ್ಯವನ್ನು, ಸಂತಾನ ಸೌಭಾಗ್ಯವನ್ನು, ಮನೆಯಲ್ಲಿ ಐಕಮತ್ಯತೆಯನ್ನು, ಕೃಷಿಯಲ್ಲಿ ಸಮೃದ್ಧಿಯನ್ನು ಎಲ್ಲವನ್ನು ಕೂಡ ನಾವು ನಾಗನ ಆರಾಧನೆಯಿಂದ ಪಡೆಯಬಹುದು. ಅಂತಹ ಒಂದು ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಡುತ್ತಾ ಇದೆ ನಾಗನ ಆರಾಧನೆ ಅನ್ನುವಂಥದ್ದು. ಹಿರಿಯರು ಹಾಕಿಕೊಟ್ಟಂತಹ ಈ ಒಳ್ಳೆಯ ದಾರಿಯಲ್ಲಿ ಎಲ್ಲರೂ ಕೂಡ ಸಾಗುತ್ತಾ ನಾಗನ ವಂಶವನ್ನು ಉಳಿಸುತ್ತಾ, ಪರಿಸರವನ್ನು ಸಂರಕ್ಷಿಸುತ್ತಾ, ಎಲ್ಲೆಡೆಯಲ್ಲಿ ಕೂಡ ನಾಗನ ಮಹಿಮೆಯನ್ನು ಸಾರುತ್ತಾ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ನಾಗರ ಪಂಚಮಿಯ ದಿವಸ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾಗನ ಸನ್ನಿಧಿಗೆ ತೆರಳಿ ನಾಗನ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಕೂಡ ಒಂದು ಸೌಭಾಗ್ಯ ಮತ್ತು ಸಂತೋಷದ ವಿಷಯ. ಈ ರೀತಿಯ ಆರಾಧನೆ ಇನ್ನಷ್ಟು ವ್ಯಾಪಕವಾಗಿ ಬೆಳೆದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಿಸರ ಎಲ್ಲವೂ ಕೂಡ ಉಳಿಬೇಕು. ಈ ಹಾವುಗಳ ಬಗ್ಗೆ ಇರುವಂತಹ ಭಯವೇ ನಮ್ಮ ಪರಿಸರ ಸಂರಕ್ಷಣೆಗೆ ದೊಡ್ಡದಾದಂತಹ ಕೊಡುಗೆಯನ್ನು ಕೊಡುತ್ತಾ ಇದೆ. ಈ ನಾಗರ ಪಂಚಮಿಯ ಆಚರಣೆ ಜೊತೆಗೆ ಪ್ರಕೃತಿ ಹಾಗೆ ಹಾವಿನ ಸಂರಕ್ಷಣೆ ಬಗ್ಗೆ ನಾವು ಕೂಡ ಯೋಚಿಸಬೇಕಾಗುತ್ತೆ. ಇದರ ಬಗ್ಗೆ ನೀವು ಏನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ನಾಗರ ಪಂಚಮಿ ನಾಗಗಳ ಕುಲದ ಸಂರಕ್ಷಣೆಗಾಗಿ ದೊಡ್ಡ ಸಂದೇಶವನ್ನು ಕೊಡುವಂತಹ ಹಬ್ಬ. ಈಗ ಎಲ್ಲ ಕಡೆ ಸಿಮೆಂಟಿನಿಂದ ರಚನೆ ಮಾಡಿದಂತಹ ಕಟ್ಟೆಗಳಲ್ಲಿ ನಾಗನ ಆರಾಧನೆ ನಡೆಯುತ್ತಾ ಇದೆ. ಆದರೆ ಪ್ರಾಚೀನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಕೂಡ ವೃಕ್ಷಗಳ ಮೂಲಗಳಲ್ಲಿ, ಅಂದರೆ ಮರಗಳ ಬುಡದಲ್ಲಿ, ನೀರ ಬದಿಯಲ್ಲಿ ನಾಗನ ಆರಾಧನೆ ಮಾಡುತ್ತಾ ಇದ್ದಂತಹದ್ದು. ಇದರಿಂದ ನಮ್ಮ ಪರಿಸರವು ಉಳಿದು ನಮ್ಮ ಭೂಮಿಯು ಕೂಡ ಸಸ್ಯ ಶ್ಯಾಮಲೆಯಾಗಿ ಉಳಿಯುವ ನಿಟ್ಟಿನಲ್ಲಿ ನಾಗಾರಾಧನೆಯ ಕೊಡುಗೆ ಅಪಾರವಾದಂತಹದ್ದು ಮತ್ತು ಅನರ್ಘ್ಯವಾದಂತಹದ್ದು. ನಾಗರ ಪಂಚಮಿಯ ಧಾರ್ಮಿಕ ಮಹತ್ವ, ಆಚರಣೆಯ ವಿಧಾನ ಹಾಗೆ ನಾಗರಾಧನೆಯ ಬಗ್ಗೆ ತಿಳಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಗುರುಗಳು. ನಮಸ್ತೆ. ನಾಗರ ಪಂಚಮಿ ಕೇವಲ ಹಬ್ಬ ಮಾತ್ರವಲ್ಲ, ನಮ್ಮ ಸಂಪ್ರದಾಯ, ನಂಬಿಕೆ ಹಾಗೆ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುವಂತಹ ಒಂದು ವಿಶೇಷ ಆಚರಣೆ. ನಮ್ಮ ಹಿರಿಯರು ನಮಗೆ ನೀಡಿರುವಂತಹ ಈ ಸಂಪ್ರದಾಯದ ಹಿಂದಿನ ಮಹತ್ವವನ್ನು ಅರಿತು ಗೌರವದಿಂದ ಆಚರಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಈ ಪರಂಪರೆಯನ್ನು ಕೊಂಡೊಯ್ಯುವುದು ನಮ್ಮ ಜವಾಬ್ದಾರಿಯೂ ಹೌದು. ಇನ್ನೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಂತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.